ಸಾವು ಗೆದ್ದು ಬಂದ ಮೃತ್ಯುಂಜಯ. ಇಡೀ ವಿಮಾನವೇ ಸ್ಫೋಟ, ಬದುಕಿದ್ದು ಹೇಗೆ? ವಿಶ್ವಾಸ್ ಕುಮಾರ್ ಹೆಸರಿಗೆ ತಕ್ಕಂತೆ ಎಲ್ಲರೂ ನಾವು ಬದುಕೋದಿಲ್ಲ ಅನ್ನೋ ವಿಶ್ವಾಸ ಕಳೆದುಕೊಂಡಿದ್ರು. ಆದರೆ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹೊರಬಂದು ಬದುಕಿ ಉಳಿದಿರೋದೇ ಒಂದು ಪವಾಡವಾಗಿದೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನಿಂದ ಹೊರಟ ಏರ್ ಇಂಡಿಯಾ 171 ವಿಮಾನದಲ್ಲಿ ಇವರು ಇದ್ರು. ವಿಮಾನ ಟೇಕ್ ಆಫ್ ಆದ ಕೆಲ ನಿಮಿಷಗಳಲ್ಲಿಯೇ ಅದು ಪತನವಾಗಿದೆ. ವಿಮಾನದ ಒಳಗೆ ಎಮರ್ಜೆನ್ಸಿ ಸೈರನ್ ಮೊಳಗುತ್ತಿದ್ದಂತೆ ಅಲರ್ಟ್ ಆದ ವಿಶ್ವಾಸ್ ಕುಮಾರ್ ಅವರು A11 ಸೀಟ್ ಪಕ್ಕದಲ್ಲೇ ಇದ್ದ ತುರ್ತು ನಿಗಮದಿಂದ ಹೊರಜಿಗಿದಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಎದೆ, ಕಣ್ಣು ಮತ್ತು ಕೈಕಾಲುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಶ್ಚರ್ಯ ಅಂದರೆ ಇಡೀ ವಿಮಾನವೇ ಹೊತ್ತಿ ಧಗಧಗ ಉರಿಯುತ್ತಿರುವ ವೇಳೆ ಓಡಿಕೊಂಡು ಬಂದು ನಾನು ಆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದವನು, ಬದುಕಿದ್ದೇನೆ ಅಂತ ವಿಶ್ವಾಸ್ ಕುಮಾರ್ ಹೇಳಿದ್ದನ್ನು ಕೇಳಿದ್ರೆ ಎಂಥವರಿಗೂ ಒಂದು ಕ್ಷಣ ಪವಾಡ ಅನಿಸ್ಬಿಡುತ್ತೆ. ಭಾರತ ಮೂಲದ ಬ್ರಿಟಿಷ್ ಪ್ರಜೆ, ಲಂಡನ್ನಲ್ಲಿ ನೆಲೆಸಿರುವ ವಿಶ್ವಾಸ್ ಕುಮಾರ್. ಗುಜರಾತ್ನಲ್ಲಿ ನೆಲೆಸಿರುವ ಕುಟುಂಬ ನೋಡಲು ಲಂಡನ್ನಿಂದ ಬಂದಿದ್ರು. 20 ವರ್ಷಗಳಿಂದ ಲಂಡನ್ನಲ್ಲಿಯೇ ನೆಲೆಸಿದ್ದಾರೆ. ಪತ್ನಿ ಮತ್ತು ಮಗ ಕೂಡ ಲಂಡನ್ನಲ್ಲಿ ಇದ್ದಾರೆ. ತಮ್ಮ ಸಹೋದರ ಅಜಯ್ ಕುಮಾರ್ ಅವರೊಂದಿಗೆ ಲಂಡನ್ಗೆ ವಾಪಸ್ ತೆರಳುತ್ತಾ ಇದ್ರು. ಇವರು ಹೇಗೋ ಬದುಕಿದ್ರು, ಆದರೆ ಅವರ ಸಹೋದರ ಬದುಕಿ ಉಳಿಯಲೇ ಇಲ್ಲ. ಟೇಕ್ ಆಫ್ ಆದ 30 ಸೆಕೆಂಡ್ಗಳಲ್ಲಿ ಜೋರಾದ ಶಬ್ದ ಕೇಳಿಸಿತ್ತು. ತಕ್ಷಣವೇ ವಿಮಾನ ಪತನವಾಯಿತು. ಎದ್ದು ನೋಡೋದ್ರಲ್ಲಿ ಸುತ್ತಲೂ ಹೆಣದ ರಾಶಿಯೇ ಕಾಣಿಸ್ತಾ ಇತ್ತು. ಹೇಗೋ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ಸೇರಿದೆ ಅನ್ನೋದನ್ನ ವಿಶ್ವಾಸ್ ಕುಮಾರ್ ಹೇಳಿದ್ದಾರೆ. ಯಮನಿಂದ ಜಸ್ಟ್ ಮಿಸ್, ಪ್ರಾಣ ಉಳಿಸಿದ ಎಮರ್ಜೆನ್ಸಿ ಎಕ್ಸಿಟ್. ವಿಮಾನದಲ್ಲಿ ತುರ್ತು ನಿರ್ಗಮನ ದ್ವಾರಗಳು 4 ಕಡೆ ಇರುತ್ತವೆ. ಅವುಗಳನ್ನು ಹೇಗೆ ತೆರೆಯಬೇಕು, ತುರ್ತು ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ವಿಮಾನಯಾನದ ಸಿಬ್ಬಂದಿ ತಿಳಿಸಿಕೊಟ್ಟಿರ್ತಾರೆ. ವಿಶ್ವಾಸ್ ಕುಮಾರ್ ಅವರ ರೀತಿ ಇತರರು ಸಹ ಕೊನೆ ಕ್ಷಣದಲ್ಲಿ ಇದೇ ರೀತಿ ತುರ್ತು ನಿರ್ಗಮನದ ಮೂಲಕ ಹೊರ ಬಂದಿದ್ರೆ ಸಾವನ್ನೇ ಜಯಿಸಬಹುದಿತ್ತೇನೋ. ದುರಂತ ಅಂದರೆ ವಿಮಾನದಲ್ಲಿ ಇದ್ದ 242 ಜನರಲ್ಲಿ ಕೇವಲ ಒಬ್ಬರೇ ಬದುಕಿರೋದು. ಅವರೇ ವಿಶ್ವಾಸ್ ಕುಮಾರ್, ಸಾವನ್ನು ಗೆದ್ದು ಬಂದಿರೋ ಶೂರ. ಇನ್ನು ಈ ಘಟನೆಯನ್ನ ಜೀವನದಲ್ಲಿ ಅವರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರಿನಲ್ಲಿ 2010ರಲ್ಲಿ ನಡೆದ ವಿಮಾನ ದುರಂತದಲ್ಲಿ 8 ಜನರು ಮಾತ್ರ ಆಶ್ಚರ್ಯಕರ ರೀತಿಯಲ್ಲಿ ಬದುಕಿದ್ರು. 158 ಜನರು ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ರು. ಒಟ್ಟಾರೆ ವಿಮಾನದ ದುರಂತದಲ್ಲಿ ಬದುಕಿ ಉಳಿಯೋದು ನಿಜಕ್ಕೂ ಪವಾಡವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.